ಏನ್ರಿ ಹೆಲ್ಪಿಂಗು. ಒಬ್ಬೋ 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 ಸಾಕು ಇಷ್ಟು ಕ್ಲೀನ್ ಮಾಡಿಕೊಟ್ರೆ ನನಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿನ್ ಒಂದು ಲಾಗ್. ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ಇರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಹಬ್ಬದಲ್ಲಿ 2ನೇ ಲಾಗು. ಸೊ ನೋಡಿ, ಆಗಲೇ ನಾನು ಅಂಗಡಿಯಿಂದ ಬರೋ ಹೊತ್ತಿಗೆ ಇವರಿಬ್ಬರು ಕೆಲಸನೇ ಶುರು ಹಚ್ಕೊಂಡ್ಬಿಟ್ಟಿದ್ರು. ಫುಲ್ಲು ಕ್ಲೀನಿಂಗ್ ಮಾಡ್ತಾಯಿದ್ದಾರೆ. ರೂಮೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ನಾನು ಬರೋ ಹೊತ್ತಿಗೆ ಆಗಲೇ ಇವರಿಬ್ಬರು ಸೇರಿಕೊಂಡು ಕೆಲಸ ಮಾಡ್ತಾಯಿದ್ರು. ನನ್ನ ಮಗ ಅದರೊಳಗೆ ನಾನು ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತಾಯಿದ್ದೆ. ಸೊ ನೋಡಿ, ಒಬ್ಬರಲ್ಲ ಇಬ್ಬರು ಕ್ಲೀನ್ ಮಾಡ್ಕೊಡ್ತಾರೆ. ಇನ್ನೇನು ಕೆಲಸ ಇರಲ್ಲಲ್ವ ನನಗೆ ಅಂತ ಅಂದ್ಕೊಬೇಡಿ. ನನಗೂ ತುಂಬಾ ಕೆಲಸ ಇರುತ್ತೆ. ಇವ್ರು ಕೆಲಸ ಮಾಡಿದ್ನ ಮತ್ತೆ ನಾನು ರಿಪೀಟ್ ಇನ್ನೊಂದು ಸರಿ ಮಾಡಿರ್ತೀನಿ ಕೆಲಸನ. ಅಷ್ಟು ಹರಡಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿಯ ಮಂಚದ ಹಾಸಿಗೆದು ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಕೆಳಗಡೆ ಎಲ್ಲ ಡಸ್ಟ್ ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಸೊ ಹಬ್ಬ ಅಂತ ಬಂದರೆ ಫುಲ್ಲು ಕ್ಲೀನಿಂಗು ಇರುತ್ತೆ. ಒಂದು ಕಡೆ ಕೆಲಸ ಮಾಡೋಕ್ಕೆ ನಿಂತ್ಕೊಂಡ್ರೆ ಫುಲ್ಲು ಪ್ರತಿಯೊಂದೂ ಕ್ಲೀನ್ ಮಾಡೋತ್ತಿಗೆ ಸಾಕಾಗಿ ಹೋಗಿರುತ್ತೆ. ಸೊ ಕ್ಲೀನಿಂಗು ಹಸ್ಬೆಂಡ್ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದ್ರಿಂದ ನಂಗೆ ತುಂಬಾ ಸ್ವಲ್ಪ ರಿಸ್ಕ್ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಸೊ ಶಾಪಿಗೆ ಹೋಗೋದ್ರಿಂದ ಶಾಪಲ್ಲಿ ಕೆಲಸ, ಮನೇಲಿ ಕೆಲಸ, ಎಕ್ಸ್ಟ್ರಾ ಯಾರನ್ನಾರು ಕರ್ಕೊಂಡು ಮಾಡೋಣ ಅಂದರೆ ಸಡನ್ನಾಗಿ ಹಬ್ಬದ ಟೈಮ್ಗೆ ಯಾರೂ ಸಿಗೋದಿಲ್ಲ. ಫಸ್ಟ್ ಟೈಮ್ ಮುಂಚೆನೇ ಮಾಡಿಸ್ಕೊಂಡ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಲ್ವಾ, ಒಂದೊಂದು ಟೈಮ್ ಈ ಥರ ಆಗುತ್ತೆ. ಸೊ ಈ ಸಾರಿ ಅಂತೂ ಸಿಕ್ಕಾಪಟ್ಟೆ ರಿಸ್ಕ್ ಆಯಿತು. ಪಾಪ ಹಸ್ಬೆಂಡ್ ಮತ್ತು ತುಂಬಾ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ಕರ್ಟನ್ಸ್ ಎಲ್ಲ ಆಲ್ರೆಡಿ ನಾನು ಹೊಸದು ತೊಗೊಂಡು ಬಂದಿದ್ದೆ. ನಿಮಗೆ ಚಿಕ್ಕಪೇಟೆಯಲ್ಲಿ ನಾನು ತೊಗೊಂಡು ಬಂದಿರೋದು ನಿಮ್ಗೆ ತೋರಿಸಿದ್ನಲ್ಲ, ಸೊ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಸೊ ಅದಕ್ಕೆ ಸೂಟ್ ಆಗ್ತಿದೆಯಾ ಅಂತ ಇಬ್ಬರು ನೋಡ್ತಾ ಇದ್ವಿ. ಓಕೆ ಅಂದ್ರೆ ಏನು ತೊಗೊಂಬರೋದಿದ್ದೇ ಇರುತ್ತಲ್ವ, ಸೂಟ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಬೇರೆ ತಂದ್ರೆ ಆಯಿತು ಅಂತ ಹಸ್ಬೆಂಡ್ ಹೇಳ್ತಿದ್ರು. ಬಟ್ ಆದರೂ ಓಕೆ, ಚೆನ್ನಾಗಿ ಸೂಟ್ ಆಗ್ತಿತ್ತು. ಸ್ವಲ್ಪ ಅಂದರೆ ವಾಲ್ ಬಂದು ಡಾರ್ಕ್ ಕಲರ್ ಬ್ಲೂ ಇರೋದ್ರಿಂದ ಸ್ವಲ್ಪ ಲೈಟ್ ಕಲರೇ ತೊಗೊಂಡು ಬಂದಿದ್ವಿ. ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಇಲ್ಲಿ ನಮ್ಮ ಹಸ್ಬೆಂಡು ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ರು ಫುಲ್ಲು. ಕೆಲಸ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಒಂದೊಂದೇ ರೂಮ್ನ ಬ್ಯಾಚ್ ವೈಸ್ನ ಕ್ಲೀನ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟು ಮಗಳು ರೂಮ್ಗೆ ಬಂದ್ವಿ. ಮಗಳು ರೂಮಲ್ಲೂ ಅಷ್ಟೇ ನಂದು ಅಲ್ಲೆಲ್ಲ ಐಟಮ್ಸ್ನೆಲ್ಲ ನಾನು ಕಬೋರ್ಡ್ಸ್ ಎಲ್ಲ ತುಂಬ ಏನು ನಾನು ಇಟ್ಟೇ ಇಲ್ಲ. ಸೊ ಕೆಲವೊಂದು ಬುಕ್ಸ್ ಎಲ್ಲ ಮಾತ್ರ ಕೆಳಗಡೆ ಇಟ್ಕೊಂಡಿದ್ದಾಳೆ ಮಗಳು. ಅದನ್ನು ಸ್ವಲ್ಪ ಎಲ್ಲ ನೀಟಾಗಿ ಅವಳು ಎಲ್ಲ ರೆಡಿ ಮಾಡಿಟ್ಲು. ನಂತರ ನಾವು ಇಲ್ಲಿ ಮೇಲ್ಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನೆಲ್ಲ ನೀರಲ್ಲಿ ಅದ್ದಿ ಕೊಟ್ಟರೆ ಹಸ್ಬೆಂಡ್ ಎಲ್ಲ ನೀಟಾಗಿ ವಾಶ್ ಮಾಡಿಕೊಟ್ರು. ಸೊ ತುಂಬಾ ಫಾಸ್ಟಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಒಂದು ದಿವಸದಲ್ಲಿ ರೂಮು ಮತ್ತು ಹಾಲು ಎಲ್ಲ ಕ್ಲೀನ್ ಮಾಡಿದ್ವಿ. ಬಟ್ ಕಿಚನ್ ಮಾತ್ರ ಒಂದು ದಿನ ತೊಗೊಳ್ತು. ಸೊ ಕೊನೆಗೆ ಫೈನಲಿ ಈ ರೂಮಿಗೆ ಒಂದು ಕರ್ಟನ್ಸ್ ತೊಗೊಂಬಂದಿದ್ದು. ಇದು ಅಷ್ಟೇ ಕೂಡ ಚೆನ್ನಾಗಿತ್ತು, ಪಿಂಕ್ ಆಗಿತ್ತು. ಇದಂತೂ ಫುಲ್ಲು ಸೂಟ್ ಆಗ್ತಿತ್ತು. ಪಿಂಕ್ ಕಲರ್ ತೊಗೊಂಡಿದ್ದರಿಂದ ಅದು ವಾಲ್ ಬಂದು ಪಿಂಕ್ ಕಲರೇ ಇದೆ. ಹಾಗಾಗಿ ಪಿಂಕಾಗಿ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು. ಸೊ ನೋಡಿ ಈ ಥರ ಇದೆ. ಓಕೆ, 250 ರುಪೀಸ್ಗೆ ಏನು ತೊಂದರೆ ಇಲ್ಲ, ತೊಗೊಂಡು ಬರ್ಬೋದು ಅಂತ ಅನ್ನಿಸ್ತು ಕೂಡ. ಸೊ ನಂತರ ಇಲ್ಲಿ ಹಾಲ್ನ ಕ್ಲೀನ್ ಮಾಡ್ತಾಯಿದ್ರು. ಕಿಚನೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿರೋದ್ರಿಂದ ಇಲ್ಲಿ ಹಾಲಲ್ಲಿ ಒಂದು ಸೋಕೇಶ್ ಫ್ರೇಮ್ ಬರುತ್ತೆ. ಸೊ ಅದು ಗ್ಲಾಸ್ ಫ್ರೇಮ್ ಇರೋದ್ರಿಂದ ಅದೊಂದು ಸ್ವಲ್ಪ ಪೆಂಡಿಂಗ್ ಇತ್ತು. ಅದನ್ನೆಲ್ಲ ಅವರೇ ನನಗೆ ಕ್ಲೀನ್ ಮಾಡಿ ಕೊಟ್ಟರು. ತುಂಬಾ ಕೆಲಸ ಟೈಮು ಎಲ್ಲ ಹಿಡಿಯುತ್ತೆ. ನಂತರ ಇಲ್ಲಿ ಹಾಲಲ್ಲಿ ಫೈನಲಿ ಆ ಹಾಲಿಗೆ ಬಂದು ಸೋಫಾ ಮೇಲೆ ಇರೋದೆಲ್ಲ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅವರು ಇನ್ನೊಂದು TV ಕ್ಯಾಬಿನ್ ಹತ್ರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರು. ಸೋಫಾ ಎಲ್ಲ ಈ ಥರ ರಫ್ ಆಗಿ ಅಂದರೆ ಲೈಟಾಗಿ ನೀರನ್ನೆಲ್ಲ ವೆಟ್ ಮಾಡಿಕೊಂಡು ಅದನ್ನು ನೀಟಾಗಿ ಸೀಟ್ಕೊಂಡ್ರೆ ಅದು ಇಲ್ಲಿ ಗಲೀಜಿರೋ ಅಂಥದ್ದೆಲ್ಲ ಬರುತ್ತೆ. ಬೇರೆಯವ್ರಿಗೆಲ್ಲ ಹೇಳಿದ್ರೆ ಅವರು ಅಷ್ಟು ನೀಟಾಗಿ ಮಾಡೋದಿಲ್ಲ, ಬಟ್ ಟೈಮ್ ತೊಗೊಳ್ತಾರೆ. ಬಟ್ ಇಲ್ಲಿ ನಾವು ಯಾರಿಗೂ ಹೇಳಿಲ್ಲ, ನಾನು ಮತ್ತು ಹಸ್ಬೆಂಡ್ ಇಬ್ಬರೇ ಸೇರ್ಕೊಂಡು ಮಾಡಿದ್ದು. ಬಟ್ ಸ್ವಲ್ಪ ರಿಸ್ಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಟೈಮ್ ಏನಾದ್ರು ವ್ಯವಸ್ಥೆ ಮಾಡ್ಕೊಬೇಕಾಗುತ್ತೆ. ಯಾಕೆಂದರೆ ಮನೆ ದೊಡ್ಡದಾಗಿರೋದ್ರಿಂದ ಕ್ಲೀನ್ ಮಾಡೋದು ಅಂತಂದರೆ ಸ್ವಲ್ಪ ಕಷ್ಟ. ಮಕ್ಕಳು ಸ್ವಲ್ಪ ಚಿಕ್ಕವರು ಹರಡುತ್ತಾರೆ, ಅಲ್ಲಿ ಇಲ್ಲಿ ಎಲ್ಲ ಹರಡಿರ್ತಾರೆ. ಪೆನ್ಸಿಲು, ರಬ್ಬರು, ಸ್ಕೇಲು ಎಲ್ಲ ಕಡೆನೂ ಹರಡಿರ್ತಾರೆ. ಸೊ ಫೈನಲಿ ನಾವು ಇವಾಗ ಲಾಸ್ಟ್ ಬಂದು ಮಗಳು ಸ್ಕೂಲಿಂದ ಎಲ್ಲ ಬಂದಿದ್ಲು. ಅವಳಿಗೊಂದು ಸ್ವಲ್ಪ ಕೆಲಸ ಹೇಳಿದ್ದೆ, ಅವಳು ಮಾಡ್ತಾಯಿದ್ಲು. ಸೋಫಾ ಮೇಲೆಲ್ಲ ಕವರ್ಸ್ ಹಾಕ್ತಾಯಿದ್ಲು. ನಂತರ ಕರ್ಟನ್ಸ್ ಹಾಕಿದ್ದೆ. ಸೊ ಕರ್ಟನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂದು ಅಂದರೆ 2 in 1 ಆ ಥರ ಇತ್ತು. ಸೊ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಗ್ರೇ ಕಲರು ಸೋಫಾ ಮೇಲೆ ಕವರು, ಅದು ಅಷ್ಟೇ ಕೂಡ ನಮ್ಮದು ಗ್ರಾನೈಟ್ ಕಲರ್ ಬಂದು ಗ್ರೇ ಕಲರು. ವಾಲ್ ನೋಡಿ, ವಾಲ್ ಸಕ್ಕತ್ತಾಗಿ ಸೂಟ್ ಆಗ್ತಿತ್ತು.
ಸೊ 2-in-1 ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಇಲ್ಲಿಗೆ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಹಬ್ಬದ ಎಲ್ಲ ಲಾಗ್ಸು ಅಪ್ಡೇಟ್ ಕಮ್ಮಿಂಗ್ ಬರ್ತಾ ಇರುತ್ತೆ. ಸೊ ಇದೇ ರೀತಿ ನನ್ನ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.